ಪತ್ನಿಯನ್ನು ಬಿಟ್ಟ ಮೋದಿ ಶ್ರೀರಾಮರವರ ಮಂದಿರವನ್ನು ಉದ್ಘಾಟನೆ ಮಾಡೋದಕ್ಕೆ ಯೋಗ್ಯರೇ? ಈ ಒಂದು ಕ್ವೆಶನ್ ಅನ್ನ ಶ್ರೀಯುತ ಸುಬ್ರಮಣಿಯನ್ ಸ್ವಾಮಿಯವರು ತಮ್ಮ ಒಂದು ಟ್ವಿಟರ್ ಪೇಜಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈಗಾಗಲೇ ನಾವು ತ್ರೇತಾಯುಗದಲ್ಲಿ ನೋಡಿರ್ತೀವಿ, ಸುಮಾರು 1.5 ದಶಕದಷ್ಟು ಸೀತೆಯನ್ನು ರಕ್ಷಿಸೋದಕ್ಕೋಸ್ಕರ ಸೀತೆಗಾಗಿ ಯುದ್ಧವನ್ನ ಮಾಡಿರುವಂತಹ, ಕಷ್ಟಗಳನ್ನು ಎದುರಿಸಿರುವಂತಹ ಶ್ರೀರಾಮಚಂದ್ರರ ಒಂದು ಮಂದಿರವನ್ನು ಉದ್ಘಾಟನೆ ಮಾಡೋದಕ್ಕೆ ತಮ್ಮ ಪತ್ನಿಯನ್ನ ಬಿಟ್ಟಿರುವಂತಹ ಮೋದಿಯವರು ಸರಿ ಹೋಗ್ತಾರಾ ಈ ಒಂದು ಪೂಜೆಗೆ, ಈ ಒಂದು ಕಾರ್ಯಕ್ಕೆ ಅಂತ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ಆದರೆ ಈಗಾಗಲೇ ಶ್ರೀರಾಮಚಂದ್ರ ಅಂದರೆ ಎಲ್ಲರಿಗೂ ಸಹ ಎಲ್ಲಿಲ್ಲದ ಪ್ರೀತಿ, ಎಲ್ಲಿಲ್ಲದ ಭಕ್ತಿ. ಯಾಕಂದರೆ ನಮ್ಮ ಒಂದು ಇತಿಹಾಸದಲ್ಲಿ, ಸಂಸ್ಕೃತಿಯಲ್ಲಿ ಚಿರಕಾಲ ಚಿರಾಯುವಾಗಿ ಒಂದು ಎಲ್ಲರ ಒಂದು ಬಾಯಲ್ಲಿ ಬರುವಂತಹ ಹೆಸರು ಅಂದರೆ ಶ್ರೀರಾಮ ಅಂತ. ಇಂತಹ ಒಂದು ಶ್ರೀರಾಮನ ಕೃಪೆಗೆ ಎಲ್ಲರೂ ಸಹ ಪಾತ್ರ ಆಗಬೇಕು. ಹಾಗೆ ಈ ಒಂದು ಕಾರ್ಯಕ್ಕೆ ಅಂದರೆ ಈ ಒಂದು ರಾಮ ಮಂದಿರದ ಪ್ರತಿಷ್ಠಾಪನೆಗೆ ಜನವರಿ 22ಕ್ಕೆ ದಿನಾಂಕ ಫಿಕ್ಸ್ ಆಗಿದೆ. ಈ ಒಂದು ದಿನದಂದು ಈ ಒಂದು ಕಾರ್ಯಕ್ಕೆ ಪತ್ನಿ ಅಂದರೆ ಹೆಂಡತಿಯೇ ಬಿಟ್ಟಿರೋಂಥ ಮೋದಿ ಇದಕ್ಕೆ ಸರಿ ಹೋಗ್ತಾರಾ ಅಂತ ಕ್ವೆಶನ್ ಅನ್ನ ಕೇಳ್ತಾ ಇದ್ದಾರೆ. ಏನೇ ಆಗಲಿ, ಈಗಿರುವಂತಹ ರಾಮ ಮಂದಿರದ ಒಂದು ಉದ್ಘಾಟನೆಗೆ ಅಥವಾ ಆ ಒಂದು ಜೀರ್ಣೋದ್ಧಾರಕ್ಕೆ ಮೋದಿಯವರ ಪಾತ್ರ ತುಂಬಾನೇ ಇದೆ. ಮೋದಿಯವರು ಈಗಾಗಲೇ ನಮ್ಮ ಭಾರತವನ್ನ ಹಿಂದೂ ರಾಷ್ಟ್ರವಾಗಿ ಗುರುತಿಸಿದ್ದಾರೆ. ಎಲ್ಲರ ಒಂದು ಮನಸ್ಸನ್ನ ಗೆದ್ದಿದ್ದಾರೆ. ಯಾಕಂದ್ರೆ ಹಿಂದುತ್ವದ ಅಸ್ತಿತ್ವವನ್ನ ಈಗ ಕಾಪಾಡ್ತಾ ಇದ್ದಾರೆ. ಮತ್ತೆ ಇನ್ನಷ್ಟು ವಿಷಯ ಹೇಳಬೇಕು ಅಂದ್ರೆ ಮೋದಿ ಅಂದ್ರೇನೆ ಹಿಂದೂ ಅಂತ ಹೇಳ್ಬೋದು, ಹಿಂದೂ ಅಂದ್ರೇನೆ ಮೋದಿ ಅಂತ ಹೇಳ್ಬೋದು. ಈಗಾಗಲೇ ರಾಮ ಮಂದಿರ ಅಂದ್ರೆ ಅಯೋಧ್ಯೆ ಸ್ಥಾಪನೆ ಆಗೋದಿಕ್ಕೆ ಮೂಲ ಕಾರಣ ಅವರೇ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಕೋರ್ಟಲ್ಲಿ ಇದರ ಕಾರಣವಾಗಿ ಎಷ್ಟೋ ವರ್ಷಗಳಿಂದ ಕೇಸ್ ನಡ್ಕೊಂಡ್ ಬರ್ತಾ ಇತ್ತು. ಅಯೋಧ್ಯೆ ನಿರ್ಮಾಣ ಆಗ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಅನೇಕ ಚರ್ಚೆಗಳು ನಡೀತಾ ಇದ್ದಾವು. ಆದ್ರೆ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಕೊಟ್ಟಂಥದ್ದು ಮೋದಿಯವರು. ಈಗ ಅವರ ಕೈಯಿಂದನೇ ಈ ತರ ಒಂದು ಕಾರ್ಯ ನೆರವೇರೋದು ಸೂಕ್ತ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ಸುಬ್ರಹ್ಮಣ್ಯ ಅವರು ಸಹ ಒಂದು BJP ನಾಯಕರ ಆಗಿದ್ದಾರೆ. ಆದ್ರೆ ಅವರ ಒಂದು ಆ ಒಂದು ಪಕ್ಷದ ನಾಯಕರೇ ಇನ್ನು ಆ ಒಂದು ಪಕ್ಷದಲ್ಲಿರುವಂತಹ ವ್ಯಕ್ತಿ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ ಅಂತ ಅನ್ನಿಸ್ತಾ ಇದೆ. ಏನೇ ಆಗಲಿ, ಈ ಒಂದು ಕಾರ್ಯ ಮೋದಿಯವರ ಕೈಯಿಂದ ನಡಿಬೇಕು ಅಂತ ಎಷ್ಟೋ ಲಕ್ಷಾಂತರ ಅಭಿಮಾನಿಗಳು ಮತ್ತೆ ಭಕ್ತಾದಿಗಳು ಕಾಯ್ತಾ ಇದ್ದಾರೆ. ಯಾಕಂದ್ರೆ ಮೂಲವಾಗಿ ಜೀರ್ಣೋದ್ಧಾರ ಸ್ಟಾರ್ಟ್ ಆಗಿದ್ದು ಅವರಿಂದನೇ. ಸೊ ಈಗ ಪ್ರತಿಷ್ಠಾಪಿಸುವಂತಹ ಕ್ರಿಯೆ ಸಹ, ಪ್ರತಿಷ್ಠಾನ ಸಹ ಅವರ ಕಡೆಯಿಂದನೇ ಆಗಬೇಕು ಅಂತ ಎಲ್ಲರ ಬೇಡಿಕೆ ಆಗಿದೆ. ನಿಮ್ಗೇನಿಸ್ತು? ಶ್ರೀರಾಮಚಂದ್ರರ ಒಂದು ಪ್ರತಿಷ್ಠಾಪನೆ ಮಂದಿರವನ್ನ ಯಾರ ಕೈಯಿಂದ ಆಗಬೇಕು? ಮೋದಿಯವರು ಅದಕ್ಕೆ ಸೂಕ್ತನಾ ಅಲ್ವಾ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.